ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್. ಖರೆ ಗೆಳೆಯರ ಜೋಗ್ ಜಂಕ್ಷನ್ನಾಗ ಟೆನ್ಷನ್ ಇಲ್ಲ, ಯಾಕಂದ್ರೆ ಟೆನ್ಷನ್ ಟ್ರೈನ್ ಇಲ್ಲಿಗೆ ಬರಂಗಿಲ್ಲ. ನೀವು ಅಕಸ್ಮಾತ್ ಆ ಟ್ರೈನ್ಯಾಗ ಬಂದ್ರೆ ಇಲ್ಲಿ ನೀವು ಈ ಜಂಕ್ಷನ್ಯಾಗ ಆ ಟ್ರೈನ್ ಚೇಂಜ್ ಮಾಡಿರಿ, ನಗೋ ಊರಿಗೆ ನಕ್ಕೋತನ ಹೋಗ್ರಿ ಅನ್ನೋದು ನಮ್ಮ ಆಶಾ. ಜೋಗ್ ಜಂಕ್ಷನ್ಯಾಗ ಮಸ್ತ್ ಮನುಷ್ಯ ಭೇಟ ಕೊಟ್ಟಾವ್ರಿ. ಮಸ್ತ್ ಮನುಷ್ಯ ಇವತ್ತು ಬಂದಾರ ಬಳ್ಳಾರಿ ಜಿಲ್ಲಾದಿಂದ ಸಿರುಗೊಪ್ಪ ತಾಲೂಕಿನಿಂದ ನರಸಿಂಹಮೂರ್ತಿ ಜೋಯಿಸ್ ಪ್ಲೀಸ್ ಕಾಮ್. ನಮಸ್ಕಾರ. ವೃತ್ತಿಯಿಂದ ನೀವು ಟೀಚರ್ ಜೋಯಿಸ್ರ ಮತ್ತು ಪ್ರವೃತ್ತಿಯಿಂದ ಹಾಸ್ಯಗಾರರು, ಅಂದ್ರೆ ಹಾಸ್ಯವನ್ನು ಮಾಡ್ತೀರಿ, ಹಾಸ್ಯವನ್ನು ಬದುಕ್ತೀರಿ, ನೀವು ಹಾಸ್ಯ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀರಿ ಅಂತ ಕೇಳಿದೆ. ಹಾಸ್ಯ ನಟರೂ ಹೌದು ಮತ್ತು ಹಾಸ್ಯ ಬರಹಗಾರರು ಹೌದು. ನಿಮ್ಮ ಹಾಸ್ಯಭರಿತ ಜೋಕ್ಗಳನ್ನು ಕೇಳಲಿಕ್ಕೆ ಕರ್ನಾಟಕ ಕಾದದ, ಹೇಳ್ರಿ. ಈ ನಾಟಕಗಳಲ್ಲಿ ಹಾಸ್ಯ ಇರುತ್ತೆ ಸರ್. ಅದ್ರ ಜೊತೆಗೆ ಒಮ್ಮೆ ಏನಾಗಿತ್ತು ಅಂದರೆ ಮಹಾಭಾರತ ನಾಟಕ ನಾಟಕ ನಡೆದ ದ್ರೌಪದಿ ಕುಳಿತಿದ್ಲು. ದ್ರೌಪದಿ ಕುಳಿತಂಥ ಸಂದರ್ಭದಲ್ಲಿ ಒಳ್ಳೆ ಅದ್ಭುತವಾದಂಥ ಸೀರಿಯಸ್ ಸನ್ನಿವೇಶ. ಆಗ ಭೀಮನ ಪಾತ್ರಧಾರಿ ಒಳಗಿದ್ದ. ಅವನಿಗೆ ಏನಪ್ಪ ಅಂತಂದ್ರೆ ಸಿಗರೇಟ್ ಸೇದ ಚಟ ಸರ್. ಅವ್ನು ಸಿಗರೇಟ್ ಸೇದ್ಕಂತ ಒಳಗೆ ಕೂತಾನ. ಆ ಸಂದರ್ಭದಲ್ಲಿ ಅವ್ನ ಪಾತ್ರ ಬಂದ್ಬಿಡ್ತಿ. ಅರ್ಧ ಸೇದ್ಯಾನ ಒಬ್ಬ ಬಿಟ್ರು ಸರ್, ನಿನ್ ಸೀನ್ ಇದೆ ಅಂತ ಬಂದ್ಬಿಟ್ಟ, ಉಪ್ಪು ಅಂತ ಹೋಗಿದ್ದ. ಆ ಸಂದರ್ಭದಲ್ಲಿ ದ್ರೌಪದಿ ತನ್ನ ಡೈಲಾಗ್ ತಾನು ಹೇಳಿಬಿಟ್ಟಿದ್ರೆ ಅವ್ನು ತನ್ನ ಡೈಲಾಗ್ ತಾನು ಹೇಳ್ಬಿಡ್ತಿದ್ದ. ಹೌದು. ಆದ್ರೆ ದ್ರೌಪದಿ ಏನ್ ಮಾಡಿಬಿಟ್ಲು ಪಾತ್ರಧಾರಣಿ, ಏನು ಭೀಮ ನಿನ್ನ ಬಾಯಿಂದ ಹೊಗೆ ಬರುತ್ತಿದೆ ಅಂದ. ಅವನು ಅಂದ, ನಿನ್ನ ಡೈಲಾಗ್ ನೀನು ಹೇಳು, ನನ್ನ ಡೈಲಾಗ್ ನಾನು ಹೇಳ್ತೀನಿ ಅಂದವ. ಅವಾಗ ಮತ್ತೆ ದ್ರೌಪದಿ ಅಂದು, ಹೇಳು ಭೀಮ ಏನು ನಿನ್ನ ಬಾಯಿಂದ ಹೊಗೆ ಬರುತ್ತಿದೆ ಅಂದು. ಅವನು ಏಯ್ ಸುಮ್ಮನೆ ನಿನ್ನ ಡೈಲಾಗ್ ನೀನು ಹೇಳು, ನನ್ನ ಡೈಲಾಗ್ ನಾನು ಹೊಗಳ್ತೀನಿ ಅಂದವ. ಆದ್ರೆ ಆಕೆ ಕೇಳಲಿಲ್ಲ, ಹೇಳು ಭೀಮ ಏಕೆ ನಿನ್ನ ಬಾಯಿಂದ ಹೊಗೆ ಬರುತ್ತಿದೆ ಅಂದ. ಅವನು ಭೀಮ ಕೂಡ ಭಾಳ ಸರ್ವಿಸ್ ನಟರಿ. ಅದಕ್ಕೆ ಅವ ಹೇಳ್ದ, ಏನು ಮಾಡಲಿ ದ್ರೌಪದಿ, ಓ ದುಶ್ಯಾಸನ ಸೀರಿಯಸ್ ಹೇಳ್ದಾನಂತ ಕೇಳಿ ಹೊಟ್ಟಾಗಿ ಬೆಂಕಿ ಬಿದ್ದು ಬಾಯಾಗ ಹೊಗೆ ಬರುತ್ತೆ. ಮೊನ್ನೆ ಒಬ್ಬ ರಾಜಕಾರಣಿ ಸ್ವೀಟ್ ಹಂಚಕತ್ತಿಬಿಟ್ಟನ್ ಸರ್. ಯಾಕೆ ಹಂಚಕತ್ತೀರಪ್ಪ ಸ್ವೀಟ್ ಅಂದ. ನನ್ನ ಮಗ ಫೇಲ್ ಆಗ್ಯಾನ ಸ್ವೀಟ್ ಹಂಚಕತ್ತೀನಿ. ಹೋಗ್ಲಿ ಇವನು ಪಾಸ್ ಆದ್ರೆ ಸ್ವೀಟ್ ಅನ್ಸ್ತಾರಪ್ಪ ನೋಡಿ, ಫೇಲ್ ಆದ್ರೆ ಯಾಕೆ ಹಸ್ತಿ ಅಂದ. ಅವೆಲ್ಲ ಕೇಳಬೇಡ್ರಿ ಕೇಳ್ದಂದ. ಏನಂದ, ನನ್ನ ಮಗನ ಕ್ಲಾಸ್ನಾಗ ಒಟ್ಟು 60 ಮಂದಿ ಇದ್ರು, 20 ಮಂದಿ ಪಾಸ್ ಆಗ್ಯಾರ, 40 ಮಂದಿ ಫೇಲ್ ಆಗ್ಯಾರ. ಮೆಜಾರಿಟಿ ಯಾರಿಗೆ ಐತೆ? ರಾಜಕಾರಣಿ ಮೆಜಾರಿಟಿ ಮುಖ್ಯ. ಫೇಲ್ ಆದ್ರೆ ಮೆಜಾರಿಟಿ ಐತೆ, ಸ್ವೀಟ್ ಹಂಚಕತ್ತೀನಿ. ವೆರಿ ಗುಡ್. ಸ್ವಾಮಿ ವಿವೇಕಾನಂದರ ಸಂಸ್ಕೃತಿ ಬಗ್ಗೆ ಹೇಳ್ಬೇಕಂದ್ರೆ ಅಮೆರಿಕಕ್ಕೆ ಹೋಗಿದ್ರಂದ್ರೆ, ಅಮೆರಿಕಕ್ಕೆ ಹೋದಾಗ ಭಾರತದ ರುಮಾಲ್ ಸುತ್ಕೊಂಡಿದ್ದಾರೆ, ಭಾರತದ ಜುಬ್ಬ ಹಾಕೊಂಡಿದ್ದಾರೆ, ಭಾರತದ ದೋತ್ರ ಉಟ್ಕೊಂಡಿದ್ದಾರೆ, ಚಪ್ಪಲಿ ಮಾತ್ರ ಅಲ್ಲಿ ಹೋಗ್ಕೊಂಡಿದ್ದಾರೆ. ಆಗ ಅಲ್ಲಿ ಅವ ಬಂದು ಸ್ವಾಮಿ ವಿವೇಕಾನಂದ್ರ ಹೇಳಿದ್ನಂತೆ, ಸ್ವಾಮೀಜಿ ಭಾರತದ ರುಮಾಲ್ ಸುತ್ಕೊಂಡಿರಿ, ಭಾರತದ ಜುಬ್ಬ ಹಾಕೊಂಡಿರಿ, ಭಾರತದ ದೋತ್ರ ಹಾಕೊಂಡಿರಿ, ಮತ್ತು ನಮ್ಮ ದೇಶದ ಚಪ್ಪಲಿ ಹಾಕೊಂಡಿರಿ ಅಂತ. ಅದಕ್ಕೆ ಸ್ವಾಮಿ ಹೇಳಿದ್ರಂತ, ನಮ್ದು ಎಲ್ಲಿಡ್ಬೇಕು ಅಲ್ಲಿಟ್ಟೀನಿ, ನಿಮ್ದು ಎಲ್ಲಿಡ್ಬೇಕು ಅಲ್ಲಿಟ್ಟೀನಿ. ಹಂಗೆ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡ್ದಂತ ಸ್ವಾಮಿ. ಒಂದ್ಸಲ ಹಂಗ ನನ್ನ ಮಗನ ಕರ್ಕೊಂಡು ಬಜಾರ್ಗೆ ಹೊಂಟಿದ್ದೆ ನಾನು. ಅವ ಅಪ್ಪ ಬೂಟ್ ಕೊಡ್ಸಪ್ಪ ಅಂತ ಗಂಟು ಬಿದ್ದಿದ್ದ. ಕೊಡಿಸ್ತೀನಿ ಬಾಲೆ ಅಂತ ಹೋದೆ. ಹಿಂಗೆ ಹೋಗುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರು, ಹನುಮಂತಯ್ಯರು ಅವರು ಇವರು ಎಲ್ಲರೂ ಬಂದರು. ಅಲ್ಲಿ ಹಿಂಗೆ ಮುಂದೆ ಬಂದು ಕೇಳಿದ್ರು, ಅವ ಬರಕ್ಕೆ ಪುರ್ಸತ್ತಿಲ್ಲ, ಅವನಿಗೆ ಸಿಟ್ಟಿಗೆ ಎದ್ಬಿಟ್ಟು ಕೊಡಿಸ್ಲಿಲ್ಲ ನಾನು. ಅಪ್ಪ ಅಂದ, ಏನಂದ, ಬೂಟ್ ಕೊಡಿಸ್ತೀಯಾ? ನಿಂದಿಸಿದ್ರಿ, ಇಲ್ಲ ಚಪ್ಪಲಿ ತಗೊಳ್ಳ. ಮಂದಿ ನೋಡಿದ್ರೆ ಏನು ಅನ್ಕೊಳ್ತಾರೆ, ನೀವು ಬೂಟ್ ಕೊಡಿದ್ರೆ ಚಪ್ಪಲಿ ತಗೊಳ್ತಾ ಇದ್ದಾನೆ ಅಂತ. ಥ್ಯಾಂಕ್ ಯು ಸೊ ಮಚ್. ಗೆಳೆಯರ ನೋಡ್ರಿ, ಸಿರುಗೊಪ್ಪದಿಂದ ಬಂದಂಥ ಈ ನರಸಿಂಹಮೂರ್ತಿ ಜೋಯಿಸ್ ಅವರು ತಮ್ಮ ಜೋಕ್ಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ನಿಮ್ಮೂರಾಗೂ ಇಂಥ ಜೋಕ್ ಹೇಳೋ ಮನುಷ್ಯ ಇದ್ರಂದ್ರೆ ಖರೆ ಅಂದ್ರೆ ಇವ್ರನ್ನ ಕಳಿಸಿದ್ದು ನನ್ನ ಗೆಳೆಯ ಹನುಮಂತಯ್ಯ ಅನ್ನೋರು. ಹಂಗೆ ನೀವು ನಿಮ್ಮೂರಾಗಿನ ಮಸ್ತ್ ಮನುಷ್ಯನ ಕಳಿಸ್ಬಹುದು. ಕಳಿಸ್ಲಿಕ್ಕೆ ಭಾಳ ಸರಳದ್ರಿ. ನಮ್ಮ ಅಡ್ರೆಸ್ ಇಲ್ಲಿ ಕಾಣಿಸ್ತದೆ ಸ್ಕ್ರೀನ್ ಮೇಲೆ, ದಯವಿಟ್ಟು ಇದನ್ನು ನೋಟ್ ಮಾಡಿಕೊಂಡು ಇಲ್ಲಿಗೆ ಅವ್ರ ಡೀಟೇಲ್ಸ್ ಕಳಿಸ್ರಿ ಮತ್ತು ಅವ್ರು ಹೇಳ್ಬೇಕಂತಿರೋ ಜೋಕ್ಗಳನ್ನು ಕಳಿಸ್ರಿ. ಹಾಗೆ ನಿಮಗೆ ಬಂದಿರೋ ಚಲೋ SMS-ಗಳನ್ನು ನನಗೆ ಫಾರ್ವರ್ಡ್ ಮಾಡಿರಿ. ನನ್ನ ನಂಬರ್ ಅದ 9900980099. ಥ್ಯಾಂಕ್ ಯು ಸೋ ಮಚ್. ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.